ನಮಸ್ಕಾರ ಸ್ನೇಹಿತರೆ, ನೀವೇನಾದರೂ ಚಾಮರಾಜನಗರ ಜಿಲ್ಲೆ ಬೆಳಗಿರಿ ರಂಗಯ್ಯನ ಬೆಟ್ಟ BR ಹಿಲ್ಸ್ ಕಡೆ ಬಂದರೆ ಇಲ್ಲಿಗೆ ವಿಸಿಟ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಇಲ್ಲಿ ಫಾರೆಸ್ಟಿಂದ ಗಿರಿಜನರು ಜೇನನ್ನು ತಗೊಬಂದು ಇಲ್ಲಿ ಸಂಸ್ಕರಣಾ ಘಟಕ ಇದೆ, ಅವ್ರದ್ದೇ ಆದಂತಹ ಇಲ್ಲಿ ಪ್ರೊಸೆಸಿಂಗ್ ಮಾಡಿ ಮಾರಾಟ ಮಾಡ್ತಾರೆ. ಇಲ್ಲಿ ಒರಿಜಿನಾಲಿಟಿ ತುಪ್ಪ ನಿಮಗೆ ಜೇನುತುಪ್ಪ ಸಿಗುತ್ತೆ. ಯಾವ ವೆರೈಟಿ ಕೂಡ 5-6 ವೆರೈಟಿ ಜೇನಲ್ಲಿದೆ. ಅದರಿಂದ ಸಂಸ್ಕರಣೆ ಮಾಡಿ ಇಲ್ಲಿ ರಾ ಜೇನುತುಪ್ಪನೂ ಸಿಗುತ್ತೆ, ಸಂಸ್ಕರಣೆ ಮಾಡಿರೋ ತುಪ್ಪನೂ ಸಿಗುತ್ತೆ. ನೀವಿಲ್ಲಿ ಈ ಒಂದು ಘಟಕಕ್ಕೆ ವಿಸಿಟ್ ಕೊಡಿ ಡೈರೆಕ್ಟಾಗಿ. ಇದು ಕಾಡಿಂದ ತೊಗೊಂಬಂದಿರೋದಾ ಇವಾಗ? ಓಕೆ, ಇದು ನೀವು ಇದರಲ್ಲಿ ಹಾಕ್ತೀರಾ? ಇಲ್ಲೇ ಹಾಕ್ತೀವಿ. ಇದು ಹಾಕಿದ್ಮೇಲೆ ನೆಕ್ಸ್ಟ್ ಅವರು ಇದು ಮಾಡ್ತಾರೆ, ಮತ್ತೆಲ್ಲ ಪ್ರೋಸೆಸ್ ಮಾಡ್ತಾರೆ. ಓಕೆ, ಇಲ್ಲಿ ಮರದಲ್ಲಿ ಜೇನು ಅಲ್ಲಿಂದ ಡೈರೆಕ್ಟಾಗಿ ತೊಗೊಂಬಂದಿರೋದು ನೋಡಿ. ಎಲ್ಲ ತೊಗೊಂಬಂದು ಈ ಕ್ಯಾನಿಗೆ ಹಾಕಿ, ಮತ್ತು ಈ ಕ್ಯಾನುಗಳು ನೋಡಿಗಿರ್ಬೋದು, ಒಂದೊಂದು ಕ್ಯಾನಿಗೆ ತುಡಿವೆ ಜೇನು. ಈ ಕ್ಯಾನುಗಳೆಲ್ಲ ತುಂಬಿಸಿಟ್ಟು ನೆಕ್ಸ್ಟ್ ಪ್ರೋಸೆಸ್ಸಿಂಗು ಈ ಮಿಷಿನ್ಗಳಿಂದ ಪ್ರೋಸೆಸ್ ಆಗುತ್ತೆ. ಪ್ರೋಸೆಸ್ ಆದಮೇಲೆ ನಿಮಗೆ ನೆಕ್ಸ್ಟು ಬಾಟಲಲ್ಲಿ ಶೇಖರಣೆ ಮಾಡ್ತಾರೆ. ಇದು ಹನಿ ಪ್ರೋಸೆಸ್ಸಿಂಗ್ ಪ್ಲ್ಯಾಂಟು. ಇಲ್ಲಿಂದ ರಾ ಮೆಟೀರಿಯಲ್ ತಂದು ಇಲ್ಲಿ ಪ್ರೋಸೆಸ್ ಆಗಿ ನೆಕ್ಸ್ಟು ಇಲ್ಲಿ ಬಾಟಲಲ್ಲಿ ಶೇಖರಣೆ ಸೇಲ್ ಮಾಡ್ತಾರೆ. ಮೇಡಮ್, ಇಲ್ಲಿ ಇದು ಗೌರ್ಮೆಂಟಿಂದನಾ ಇರೋದು? ಪ್ರೈವೇಟಾ? ಟ್ರಸ್ಟ್. ಓಕೆ, ಇಲ್ಲಿ ಯಾವ ಥರದ್ದು ಜೇನುತುಪ್ಪ ಸಿಗ್ತವೆ? ಯಾವ ಥರ ಇಲ್ಲಿ ಸಂಸ್ಕರಣೆ ಮಾಡಿಡ್ತೀರಾ? ಇಲ್ಲಿ ಒಟ್ಟು 5 ವೆರೈಟಿ ಸಿಗುತ್ತೆ ಸರ್. ಎಗ್ ಜೇನು, ತುಡುವೆ ಜೇನು, ಕೋಲ್ ಜೇನು, ನೆಸರಿ ಜೇನು, ನೇರಳೆ ಜೇನು ಅಂತ ಈ ಥರ ವೆರೈಟಿ ಸಿಗುತ್ತೆ ಸರ್. ಈಗ ಸದ್ಯಕ್ಕೆ ನಮ್ಮಲ್ಲಿ ಅವೈಲೇಬಲ್ ಇರೋದು ತುಡುವೆ ಜೇನು, ಎಗ್ ಜೇನು, ಕಡ್ಡಿ ಜೇನು ಅಂತ 3 ಥರ ಜೇನಿದೆ ಸರ್. ಓಕೆ, ಇದು ಯಾವ ಜೇನು ಮೇಡಮ್? ಇದು ತುಡುವೆ ಸರ್. ಇದು ಓಕೆ, ಇದು ಕೋಲ್ ಜೇನು, ಕಡ್ಡಿ ಜೇನು ಅಂತೀವಲ್ಲ ಅದು. ಇಲ್ಲಿ ಬೆಳೆಸಿರ್ತಕ್ಕಂಥದ್ದೆಲ್ಲ ಅಡವಿಯಲ್ಲೆಲ್ಲ ನೀವು ಸಂಸ್ಕರಣೆ ಮಾಡಿ ಇದು ಮಾಡ್ತಿರೋದು? ಕಾಡ್ದು ಸರ್, ಕಾಡ್ದು. ಫಾರೆಸ್ಟ್ ಅಲ್ಲಿ. ಓಕೆ, ಅವರೇ ಜನ ಗಿರಿಜನ ತಗೊಂಬಂದ್ಬಿಟ್ಟು ರಾಣಿ ತಂದು ಕೊಡ್ತಾರೆ. ಓಕೆ, ನಾವು ಪ್ರೊಸೆಸಿಂಗ್ ಮಾಡಿ ಬಾಟಲಿಂಗ್ ಮಾಡ್ತೀವಿ ಸರ್. ಓಕೆ, ಇದು ಬಿಟ್ಟರೆ ಬೇರೆ ಏನು ಸಿಗುತ್ತೆ ಮೇಡಮ್ ಇಲ್ಲಿ? ಅದು ಬಿಟ್ಟರೆ ಕಾಫಿ ಪೌಡರ್ 2 ಥರ ಇದೆ. ಓಕೆ, ವಿತ್ ಚಿಕೋರಿ, ವಿತೌಟ್ ಚಿಕೋರಿ. ಓಕೆ, ಅಂಟುವಾಳ ಕಾಯಿ ಇದೆ, ಸೀಬೆಕಾಯಿ ಇದೆ, ಓಕೆ, ಮತ್ತೆ ಬೆಟ್ಟದ ನೆಲ್ಲಿ ಪೌಡರ್ ಇದೆ, ಓಕೆ, ಮತ್ತೆ ಸೋಂಬೇರಿದು ಪೌಡರ್ ಇದೆ, ಓಕೆ, ಬ್ಲಾಕ್ ಪೆಪ್ಪರ್, ಟರ್ಮರಿಕ್, ಓಕೆ, ಮತ್ತೆ ಜಾಮೂನ್ ಸೀಡ್ಸ್ ಪೌಡರ್. ಹನಿಯಲ್ಲಿ 5 ಥರ ವೆರೈಟಿ ಹನಿ ಇದೆ. ಎಲ್ಲ ಕಾಡಿಂದನೇ ಸಂಸ್ಕರಣೆ ಮಾಡಿ ನ್ಯಾಚುರಲ್ ಏನಿದೆ ಅದನ್ನು ನೀವು ಇಲ್ಲಿ ಮಾಡ್ತಾ ಇದ್ದೀರಾ?